ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕದಿಂದ ತಾನು ಸೋಲೊಪ್ಪಿಕೊಳ್ತಾ ಇದ್ದೀನಿ, ತನಗೆ ಸಾಕಾಗಿದೆ, ಇನ್ನು ಮುಂದಕ್ಕೆ ಯುದ್ಧವನ್ನ ತೆಗೆದುಕೊಂಡು ಹೋಗುವ ಶಕ್ತಿ ಮನಸ್ಸು ಯಾವುದು ನಮ್ಮಲ್ಲಿ ಇಲ್ಲ ಅನ್ನುವಂತಹ ರೀತಿಯ ಒಂದು ಹೇಳಿಕೆ ಹೊರಗಡೆ ಬಂದಿದೆ. ಅಮೆರಿಕ ಹೇಳ್ತಾ ಇದೆ, ಹೋರ್ಮುಜ್ ಸ್ಟ್ರೇಟ್ ಅನ್ನ ಇರಾನ್ ಹಿಡಿತದಿಂದ ಬಿಡಿಸದೆ ಹೋದರೂ ಸಹ ಅದು ಹಾಗೆ ಮುಚ್ಚಿದ್ದರೂ ಸಹ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ, ಯಾಕೆಂದ್ರೆ ನಮ್ಮ ಗುರಿ ನಾವು ಮುಟ್ಟುಬಿಟ್ಟಿದ್ದೀವಿ ಅಂತ ಹೇಳ್ಕೊಳ್ತಿದೆ. ಏನು ನಿಮ್ಮ ಗುರಿ ಅಂತ ಅದು ಏನು ಹೇಳಿದೆ ಅನ್ನೋದನ್ನ ವಿವರಿಸ್ತೀನಿ. ಅದರ ಜೊತೆಗೆ ಅಂತಹದೊಂದು ಹೇಳಿಕೆಯ ಜೊತೆಗೇನೆ B2 ಬಾಂಬರ್ಗಳನ್ನು ಬಳಸಿ 900 kg ತೂಕದ ಬಾಂಬ್ ಅನ್ನ ಇರಾನ್ನ ಪರಮಾಣು ಕೇಂದ್ರದ ಮೇಲೆ ಅಮೆರಿಕ ಹಾಕಿದೆ. ಅದರ ಬಗ್ಗೆಯೂ ಸಹ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಮತ್ತು ಒಂದಷ್ಟು ಭೂಸೇನೆಯನ್ನು ನುಗ್ಗಿಸುವ ಪ್ರಯತ್ನ ಏನಿದೆ ಅಮೆರಿಕದ, ಅದರ ನಡುವೆ ಈ ಹೇಳಿಕೆ ಇದೆಯಲ್ಲ, ಯುದ್ಧವನ್ನು ನಿಲ್ಲಿಸ್ತೀವಿ ನಾವು, ಹಾರ್ಮುಜ್ ಏನಾದರೂ ಹಾಳಾಗೋಗ್ಲಿ ಅನ್ನೋ ರೀತಿಯಲ್ಲಿ, ಅದಕ್ಕೂ ಲಿಂಕ್ ಮಾಡಿ ಒಂದಷ್ಟು ವಿಚಾರಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಫೆಬ್ರವರಿ 28, 2026 ಮಾತುಕತೆಗಳ ನಡುವೆ ದ್ರೋಹದಿಂದ ಮೋಸದಿಂದ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ನಡೆಸ್ತು. 32ನೇ ದಿನ ಇವತ್ತು. ಇಲ್ಲಿಯವರೆಗೆ ಇರಾನ್ ಹೋರಾಡ್ಕೊಂಡೇ ಬರ್ತಿದೆ. ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಪ್ರತಿದಿನ ನಾನು ವಿಡಿಯೋಗಳ ಮೂಲಕ ಕೊಡ್ತಿದ್ದೇನೆ. ಸೊ ಈಗ ಬಂದಿರುವಂತಹ ಹೊಸ ಸುದ್ದಿ ಏನಂದ್ರೆ, ಅಮೆರಿಕದ ಒಂದು ಹೇಳಿಕೆ, ತನಗೆ ಸಾಕಾಗಿದೆ, ಯುದ್ಧ ಬೇಕಾಗಿಲ್ಲ, ನಿಲ್ಲಿಸ್ಕೊಳ್ತೀವಿ ನಾವು, ಯುದ್ಧ ವಿರಾಮಕ್ಕೆ ಇರಾನ್ ಒಪ್ತಾ ಇಲ್ಲ ಆದರೂ ಪರವಾಗಿಲ್ಲ, ನಾವೇ ಪೂರ್ತಿ ನಿಲ್ಲಿಸ್ಕೊಂಡ್ಬಿಡ್ತೀವಿ, ಯುದ್ಧದಿಂದ ಹಿಂದಕ್ಕೆ ಹೋಗ್ಬಿಡ್ತೀವಿ ಅಂತ ಅಮೆರಿಕ ಹೇಳುವ ರೀತಿಯ ಹೇಳಿಕೆಯನ್ನು ಒಂದನ್ನು ಬಿಡುಗಡೆ ಮಾಡಿದೆ. ಅದು ಕೊಟ್ಟಿರುವ ಹೇಳಿಕೆ ಏನು ಅಂದ್ರೆ, ಹೋರ್ಮುಜ್ ಸ್ಟ್ರೈಟ್ ಅನ್ನ ಇರಾನ್ ಹಿಡಿತದಿಂದ ಬಿಡಿಸದೇ ಹೋದರೂ, ಅದು ಬಂದಾಗೇ ಇದ್ದರೂ ನಾವು ಯುದ್ಧವನ್ನ ನಿಲ್ಲಿಸ್ಬಿಡ್ತೀವಿ. ಆದ್ರೆ ಅದಕ್ಕೊಂದು ಆಡ್ ಮಾಡ್ಕೊಂಡಿದೆ. ಏನು, ಯಾಕೆ ಯುದ್ಧ ನಿಲ್ಲಿಸ್ತೀವಿ ಅಂದ್ರೆ, ನಮ್ಮ ಗುರಿ ಎಲ್ಲ ನಾವು ತಲುಪಿದ್ದಾಗಿದೆ ಅಂತ. ಟ್ರಂಪ್ ಮೊದಲನೇ ದಿನದಿಂದ ಹೇಳ್ಕೊಂಡು ಬರ್ತಿರೋದು, ವಿ ಹ್ಯಾವ್ ವನ್ ದ ವಾರ್ ಫಸ್ಟ್ ಡೇ ಇಟ್ ಸೆಲ್ಫ್ ಅಂತ. ಮೊದಲ ದಿನಾನೇ ಯುದ್ಧ ಗೆದ್ದು ಬಿಟ್ಟಿದ್ದೀವಿ, ಮೊದಲ ದಿನ ಅಲ್ಲ ಮೊದಲ ಗಂಟೆಯಲ್ಲೇ ಗೆದ್ದು ಬಿಟ್ಟಿದ್ದೀವಿ, ಹೀಗೂ ಡೈಲಾಗುಗಳು ಹೊಡಿತಾ ಇದ್ದಾರೆ. ಮೊದಲ ದಿನ ಅಂತ ಒಂದಿನ, ಮೊದಲ ಗಂಟೆ ಅಂತ ಒಂದಿನ, ಅದು ಇಷ್ಟು 32ನೇ ದಿನ ಇವತ್ತಲ್ಲ ಅಂತಂದ್ರೆ ಅದಕ್ಕೇನು ಉತ್ತರ ಇರಲ್ಲ. ಒಟ್ಟಿನಲ್ಲಿ ಆ ರೀತಿ ಹೇಳಿಕೆಗಳನ್ನೇ ಕೊಟ್ಕೊಂಡು ಬರ್ತಿರೋದು. ಇನ್ನು ಫೇಸ್ ಸೇವಿಂಗಿಗೆ ಈಗ ಅದು ಏನೇನೋ ಪ್ರಯತ್ನಗಳು ಅಥವಾ ಸುದ್ದಿಗಳನ್ನು ಹರಡ್ತಾ ಇದೆ, ಭೂಸೇನೆ ನುಗ್ಗಿಸ್ತೀವಿ ಅದು ಇದು ಅಂತ. ಆ ತಯಾರಿ ಸೀರಿಯಸ್ ಆಗಿ ನಡೀತಿದೆ ಸಹ. ಆದರೆ ಈಗ ಬಂದಿರುವಂತಹ ಹೇಳಿಕೆ ಇದೆಯಲ್ಲ, ನಾವು ಹೋರ್ಮುಜ್ ಸ್ಟ್ರೈಟ್ ಅನ್ನ ಬಿಡಿಸದೆ ಹೋದರೂ ಸಹ ಇರಾನ್ ಮುಷ್ಟಿಯಿಂದ ವಿ ವಿಲ್ ಸ್ಟೆಪ್ ಬ್ಯಾಕ್, ನಮ್ಮ ಕತೆ ಮುಗೀತು. ಯಾಕೆಂದ್ರೆ ನಾವು ಇರಾನ್ನ ನೌಕಾದಳ, ವಾಯುದಳ, ಇನ್ನೊಂದು ಸೈನ್ಯ, ಅದರ ಕ್ಷಮತೆ, ಅದರ ಇನ್ಫ್ರಾಸ್ಟ್ರಕ್ಚರು ಎಲ್ಲವನ್ನು ನಾಶ ಮಾಡಿಬಿಟ್ಟಿದ್ದೀವಿ, ಅದೇ ನಮ್ಮ ಗುರಿ ಇದ್ದಿದ್ದು ಅಂತ. ಆರಂಭದಲ್ಲಿ ಅಮೆರಿಕ ಹೇಳ್ಕೊಂಡಿದ್ದೇನು, ನಮ್ಮ ಗುರಿ ಅಲ್ಲಿನ ಆಡಳಿತವನ್ನು ಬದಲಾಯಿಸಬೇಕು ಅಂತ. ಅದಕ್ಕೆ ಮೊದಲನೇ ದಿನ ಮೊದಲನೇ ಅಟ್ಯಾಕ್ ಅಲ್ಲೇನೆ ಆಯತುಲ್ಲಾ ಅಲಿ ಖಾಮಿನಿ ಅಲ್ಲಿನ ಸರ್ವೋಚ್ಚ ನಾಯಕನನ್ನು ಕೊಂದು ಹಾಕಿದ್ರು. ಮಾತುಕತೆಗಳ ನಡುವೆ ಮೋಸ ಮಾಡಿ ದಾಳಿ ಮಾಡಿದ್ರು ಬಿಡಿ. ಇಸ್ರೇಲ್ ಹಾಕಿದ ಮಿಸೈಲ್ಗೆ ಮೀಟಿಂಗ್ ಅಲ್ಲಿದ್ದಂತಹ ಖಾಮಿನಿ ಹತ್ಯೆ ಆಯಿತು. ಅಮೆರಿಕ ಆರಂಭದಲ್ಲಿ ಹೇಳ್ಕೊಂಡಿದ್ದು ಅಲ್ಲಿನ ರಿಜಿಮ್ ಚೇಂಜೇ ನಮ್ಮ ಗುರಿ, ಅದನ್ನು ಮಾಡೇ ಮಾಡ್ತೀವಿ ಅಂತ. ಆದರೆ ಅದಾಗಲಿಲ್ಲ. ಖಾಮಿನಿ ಹತ್ಯೆಯ ನಂತರ ಇನ್ನೊಂದು ಖಾಮಿನಿ, ಜೂನಿಯರ್ ಖಾಮಿನಿ ಬಂದು ಕೂತಿದ್ದಾರೆ ಈಗ, ಮುಜ್ತಬಾ ಖಾಮಿನಿ, ಆಯತುಲ್ಲಾ ಅಲಿ ಖಾಮಿನಿ ಅವರ ಮಗನೇ. ಸೊ ಅಲ್ಲಿಗೆ ರಿಜಿಮ್ ಚೇಂಜ್ ಅನ್ನೋದು ಕನಸಿನ ಮಾತು, ಸಾಧ್ಯನೇ ಇಲ್ಲ ಅಂತ ಈ 32 ದಿನಗಳಲ್ಲಿ ಅಥವಾ ಮೊದಲ ಒಂದು ವಾರದಲ್ಲೇ ಅವ್ರಿಗೆ ಅರ್ಥ ಆಗೋಯ್ತು. ಯಾಕಂದ್ರೆ ಇರಾನ್ ಆ ರೀತಿಯಾದಂತಹ ಪ್ರತಿದಾಳಿಯನ್ನು ನಡೆಸ್ತಾ ಇತ್ತು, ಆ ರೀತಿಯಾದಂತಹ ಪ್ರತಿರೋಧವನ್ನು ಒಡ್ತಾ ಇತ್ತು. ಇರಾನ್ ಮೇಲೆ ಎಷ್ಟು ನೀವು ಮಿಸೈಲ್ ಹಾಕಿ ಅದನ್ನು ನಾಶ ಮಾಡ್ತಿದ್ರು ಸಹ, ಅದರ ರಿಫೈನರಿಗಳನ್ನೇ ಟಾರ್ಗೆಟ್ ಮಾಡಿದ್ರು ಸಹ, ಈ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನು ಟಾರ್ಗೆಟ್ ಮಾಡಿದ್ರು ಸಹ, ಏನೆಲ್ಲ ಮಾಡಿದ್ರು ಸಹ ಇರಾನ್ ಹಿಂದೆಜ್ಜೆ ಹೋಗ್ತಾ ಇಲ್ಲ. ತನ್ನಲ್ಲಿರುವಂತಹ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸ್ತಾ ಇದೆ. ಮಿಸೈಲ್ ಸಿಕ್ಕಾಪಟ್ಟೆ ಇಟ್ಕೊಂಡಿದೆ. ಅದು ಮಿಸೈಲ್ಗಳನ್ನು ಈ ಕಡೆ ಇಸ್ರೇಲ್ ಮೇಲೆ ಹಾಕಿದೆ, ಆ ಕಡೆಗೆ ಅರಬ್ ದೇಶಗಳು ಯಾವುದೆಲ್ಲ ಅಮೆರಿಕಾಗೆ ಗುಲಾಮಗಿರಿಯ ರೀತಿಯಲ್ಲಿ ಅವರಿಗೆ ಜಾಗ ಬಿಟ್ಟುಕೊಟ್ಟಿದ್ದಾರೆ, ಅವರ ಸೇನಾ ನೆಲೆ, ವಾಯುನೆಲೆಗಳಿಗೆ, ಅವುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಮತ್ತು ಯಾವಾಗೆಲ್ಲ ಇದರ ಏನು ಸ್ಥಾವರಗಳು ಅಥವಾ ಇವರ ರಿಫೈನರಿಗಳ ಮೇಲೆ ಅಮೆರಿಕ ಅಥವಾ ಇಸ್ರೇಲ್ ದಾಳಿ ಮಾಡುತ್ತೋ, ಅವಾಗೆಲ್ಲ ಅರಬ್ ದೇಶಗಳಲ್ಲಿರುವಂತಹ ರಿಫೈನರಿಗಳು, ಅವುಗಳ ಜಾಗಗಳು, ಬಿಲ್ಡಿಂಗ್ಗಳು, ಹೋಟೆಲ್ಗಳನ್ನು ಸಹ ಇರಾನ್ ದಾಳಿ ಮಾಡಿ ತೋರಿಸ್ತಾ ಇದೆ, ನೀವು ಎಲ್ಲಿ ನಮ್ಗೆ ಹೊಡಿತೀರೋ ನಾವಲ್ಲಿ ನಿಮ್ಗೆ ಹೊಡಿತೀವಿ ಅಂತ. ಇದರ ನಡುವೆ ಅಮೆರಿಕ ನೆಮ್ಮದಿಯಾಗಿ ಕೂತಿದೆ ಬಿಡಿ. ಅಮೆರಿಕ ಜನರಿಗೆ ಏನೂ ಎಫೆಕ್ಟ್ ಇಲ್ಲ, ಅವ್ರ ಮೇಲೆ ಒಂದು ಬಾಂಬು ಒಂದು ಪಟಾಕಿನೂ ಬಿದ್ದಿಲ್ಲ. ಬಿದ್ದಿದ್ದ ಅರಬ್ ರಾಷ್ಟ್ರಗಳ ಮೇಲೆ.
ಮತ್ತು ಇಸ್ರೇಲ್ ಮೇಲೆ. ಇಸ್ರೇಲ್ ಅಂತೂ ಧ್ವಂಸ ಆಗೋಗಿದೆ. ಇಸ್ರೇಲ್ನಲ್ಲಿರುವಂತಹ ನಗರಗಳು ಒಂದು ಸಹ ಇವತ್ತು ಒಂದು ಕಟ್ಟಡ ಉಳಿದಿದೆಯಾ ಅನ್ನೋ ಅನುಮಾನ ಬರುವ ಮಟ್ಟಕ್ಕೆ ಹೋಗಿದೆ. ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾರಾದರೂ ವಿಡಿಯೋ ಫೋಟೋ ಶೇರ್ ಮಾಡಿದ್ರೆ ಅವ್ರನ್ನ 5 ವರ್ಷ ಜೈಲಿಗೆ ಹಾಕ್ತೀವಿ ಅಂತ ಹೆದರ್ಸಿರೋದ್ರಿಂದ ಯಾರು ಸಹ ಅಲ್ಲಿಂದ ವಿಡಿಯೋ ಮತ್ತು ಫೋಟೋಗಳನ್ನು ಹಂಚ್ಕೊಳ್ತಿಲ್ಲ. ಬಟ್ ಇಡೀ ಇಸ್ರೇಲಿನ ಆಲ್ಮೋಸ್ಟ್ ಎಲ್ಲ ಪ್ರಜೆಗಳು ಬಂಕರ್ ಒಳಗಡೆ ಬಚ್ಚಿಟ್ಕೊಂಡು ಭಯದಲ್ಲಿ ಬದುಕಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಸಾಕಷ್ಟು ಸಾವು ನೋವು ಆಗ್ತಾ ಇದೆ ಅವರಿಗೆ, ಸಾಕಷ್ಟು ಸಾವು ನೋವು ಆಗ್ತಿದೆ. ಇದರ ನಡುವೆ ಟ್ರಂಪ್ಗೆ ಒಂದು 15 ದಿನಗಳ ಹಿಂದೆನೆ ಒಂದು ಸೂಚನೆ ಸಿಕ್ಬಿಟ್ಟಿತ್ತು, ಇರಾನ್ನ ಮಣಿಸೋದು ಸಾಧ್ಯನೇ ಇಲ್ಲ ಅಂತ. ಇರಾನ್ನ ಮಣಿಸೋದು ಸಾಧ್ಯನೇ ಇಲ್ಲ. ಈಗ ಏನಾದರೂ ಒಂದು ನೆಪ ಹೇಳಿ ಆ ಯುದ್ಧದಿಂದ ಬಂದ್ಬಿಡ್ಬೇಕು, ಒಂದು ಇರಾನನ್ನು ಹೆದರಿಸ್ಬಿಟ್ಟು ಯುದ್ಧ ನಿಲ್ಲೋ ಹಾಗೆ ಮಾಡಬೇಕು, ಸೀಸ್ ಫೈರ್ ಮಾಡೋ ಹಾಗೆ ಮಾಡಬೇಕು, ಏನೋ ಒಂದು ಮಾಡಬೇಕು, ಒಟ್ಟಿನಲ್ಲಿ ಸೀಸ್ ಫೈರ್ ಆಗಬೇಕು. ಪಾಕಿಸ್ತಾನದಂತ ಭಿಕಾರಿ ರಾಷ್ಟ್ರದ ಕಾಲಿಗೆ ಬಿದ್ದಿದ್ದಾರೆ ಅಮೆರಿಕದವ್ರು. ಹೋಗಿ ನೀವು ಮಧ್ಯಸ್ಥಿಕೆ ವಹಿಸಿ ಮಾತುಕತೆಗೆ ಕರೆದು ಇರಾನನ್ನ ಕನ್ವಿನ್ಸ್ ಮಾಡಿ ಯುದ್ಧ ವಿರಾಮ ಮಾಡಿಸಿ ನೀವು ಅಂತ. ಆದರೆ ಸ್ಟೇಟ್ಮೆಂಟ್ಗಳು ಮಾತ್ರ ಅವರ ಏನು ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು, ಅಮೆರಿಕ ಸರ್ಕಾರದ ಪ್ರತಿನಿಧಿಗಳು ಅಥವಾ ಟ್ರಂಪ್, ನಾವು ಗೆದ್ದು ಬಿಟ್ಟಿದ್ದೀವಿ, ಸುಮ್ಮನೆ ಟೈಮ್ ಪಾಸ್ ನಡೀತಾ ಇದೆ ಯುದ್ಧ ಅಂತ ಆ ಮಟ್ಟಕ್ಕೆ ಮಾತಾಡ್ಕೊಂಡು ಕೂತಿದ್ದಾರೆ. ಸೊ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ 15 ದಿನಗಳ ಹಿಂದೆ ತೋಚಿದಾಗ್ಲೇ ಸರಿ ಹೆದರಿಸಿಬಿಟ್ಟು ಮಾಡೋಣ ಅಂತ ಹೇಳಿ 48 ಗಂಟೆ ಟೈಮ್ ಕೊಡ್ತೀವಿ ನಿಮಗೆ, ಹೊರ್ಮುಜ್ ಸ್ಟ್ರೈಟ್ ಅನ್ನ ಬಿಡುಗಡೆ ಮಾಡಿ, ಇಲ್ಲದೆ ಹೋದ್ರೆ ನಿಮ್ಮ ಪವರ್ ಪ್ಲಾಂಟ್ಗಳನ್ನ, ಪವರ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಟಾರ್ಗೆಟ್ ಮಾಡಿ ನಾಶ ಮಾಡಿಬಿಡ್ತೀವಿ ಅಂತ ಅಮೆರಿಕ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಅದಾದ ಕೆಲವೇ ಗಂಟೆಗಳಲ್ಲಿ ಇರಾನ್ ಕಡೆಯಿಂದ ಪ್ರತಿಕ್ರಿಯೆ ಬಂತು. ನಮ್ಮ ಪವರ್ ಪ್ಲಾಂಟ್ ಅನ್ನು ಮುಟ್ಟಿ ನೋಡಿ ನೀವು, ನಾವು ಅರಬ್ ದೇಶದಲ್ಲಿರುವಂತಹ ಪವರ್ ಪ್ಲಾಂಟ್ಗಳನ್ನ ರಿಫೈನರಿಗಳನ್ನ ಯಾವ ರೀತಿ ಧ್ವಂಸ ಮಾಡ್ತೀವಿ ಅಂತ. ಅಲ್ಲಿಗೆ ಅರಬ್ ರಾಷ್ಟ್ರಗಳು ಟೆನ್ಷನ್ ಆದವು, ಅಮೆರಿಕನು ಟೆನ್ಷನ್ ಆಯಿತು. ಟ್ರಂಪ್ಗೆ 48 ಗಂಟೆವರೆಗೂ ಕಾದರೆ ಹೋಗಲೇಬೇಕಾಗ, ಅಟ್ಯಾಕ್ ಮಾಡಲೇಬೇಕಾಗತ್ತೆ, ಇಲ್ಲದೆ ಹೋದ್ರೆ ಅವಮಾನ ಆಗ್ಬಿಡುತ್ತೆ, ಆಲ್ರೆಡಿ ಚಾಲೆಂಜ್ ಮಾಡಿಬಿಟ್ಟಿದೀವಲ್ಲ ಅಂತ ಅಂದ್ಬಿಟ್ಟು ದಿಢೀರಂತ ನಾವು ಇರಾನ್ ಜೊತೆ ಮಾತುಕತೆಯಲ್ಲಿದ್ದೀವಿ, ಹಾಗಾಗಿ ಮಾತುಕತೆಗಳ ನಡುವೆ ಇರಬೇಕಾದ್ರೆ ದಾಳಿ ಇರಲ್ಲ, 5 ದಿನಗಳವರೆಗೆ ಏಕಪಕ್ಷೀಯವಾದಂತಹ ಯುದ್ಧ ವಿರಾಮ ಘೋಷಣೆ ಮಾಡಿಬಿಟ್ರು. ಇರಾನ್ ಕಾಮಿಡಿ ಮಾಡಿಬಿಡ್ತು ಅದನ್ನ. ಯಾರ ಜೊತೆ ಮಾತಾಡಿದ್ರಿ, ಯಾರ ಜೊತೆ ಮಾತಾಡ್ತಿದ್ದೀರಿ, ಯುದ್ಧ ವಿರಾಮಕ್ಕೆ ಯಾರು ಒಪ್ಕೊಂಡ್ರು, ನಾವಂತೂ ಒಪ್ಕೊಂಡಿಲ್ಲಪ್ಪ, ನಾವು ಹೊಡಿತಾನೆ ಇರ್ತೀವಿ ಅಂತ ಇಸ್ರೇಲ್ ಮೇಲೆ, ಅರಬ್ ದೇಶಗಳ ಮೇಲೆ ಇರಾನ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡ್ಕೊಳ್ತು. ಆ ನಂತರ ಇನ್ನೇನು 5 ದಿನ ಮುಗದೆ ಹೋಗುತ್ತೆ ಅನ್ನೋ ಹೊತ್ತಿಗೆ ಅಮೆರಿಕದ ಟ್ರಂಪ್ ಇಂದ ಇನ್ನೊಂದು ಹೇಳಿಕೆ, ಇನ್ನೂ 10 ದಿನ ನಾವು ಅದನ್ನ ಮುಂದೂಡ್ಬಿಟ್ಟಿದೀವಿ, ಯಾಕಂದ್ರೆ ಮಾತುಕತೆಗಳು ಫಲಪ್ರದವಾಗುವ ಸಾಧ್ಯತೆಗಳಿದೆ ಅಂತ. ಇಸ್ರೇಲ್ ಒಂದು ಕಡೆ ತಾನಾಗ್ತಿರುವಂತಹ ನಷ್ಟದ ನಡುವೆ ಅದು ಸೈಲೆಂಟ್ ಆಗ್ತಾ ಹೋಗ್ತಿದೆ, ಯಾಕಂದ್ರೆ ಆಂಟಿ ಮಿಸೈಲ್ ಸಿಸ್ಟಮ್ ಕಂಪ್ಲೀಟ್ ಬರ್ಬಾದಾಗಿದೆ. ಇರುವಂತಹ ಆಂಟಿ ಮಿಸೈಲ್ ಸಿಸ್ಟಮ್ಗಳಿಗೆ ಇಂಟರ್ಸೆಪ್ಟರ್ಸ್ ಸ್ಟಾಕ್ ಇಲ್ಲ, ಅಮೆರಿಕಾಗೆ ಬೇಡ್ಕೊಳ್ತಾ ಇದೆ, ಏನೇನೋ ನಡೀತಾ ಇದೆ. ಸೊ ಇಸ್ರೇಲ್ ಏನು ಜಾಸ್ತಿ ಏನು ಬಾಲ ಬಿಚ್ಚೋ ಹಾಗಿಲ್ಲ. ಆ ಕಡೆ ಲೆಬನಾನ್ ಅವರು ಉತ್ತರ ಇಸ್ರೇಲ್ ಮೇಲೆ ದಾಳಿ ಮಾಡಿರೋದ್ರಿಂದ ಅರ್ಧ ಇಸ್ರೇಲ್ ಆರ್ಮಿ ಲೆಬನಾನ್ ಅಲ್ಲಿ ಫೈಟ್ ಮಾಡ್ಕೊಂಡಿದೆ. ಲೆಬನಾನ್ ಬಾರ್ಡರ್ ಮತ್ತು ದಕ್ಷಿಣ ಲೆಬನಾನ್ ಒಳಗಡೆಗೆ ನುಗ್ಗಿದ್ದಾರೆ IDF, ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್. ಸೊ ಈಗ ಅಮೆರಿಕ ಮಾತ್ರನೇ ಮಾಡಬೇಕೇನೇ ಮಾಡಿದ್ರು. ಸೊ 10 ದಿನಗಳವರೆಗೆ ಅಂತ ಹೇಳಿ ಇದರ ನಡುವೆ ಇನ್ನೊಂದು ಸುದ್ದಿಯನ್ನು ಬಿಟ್ಟಿದ್ದಾರೆ. ಈಗ ಅದು ನಿಜವೂ ಸಹ ಹೌದು, ತಯಾರಿ ಅಂತೂ ನಡೆಸ್ತಿದ್ದಾರೆ. 57,000ಕ್ಕಿಂತ ಹೆಚ್ಚು ಸೈನಿಕರನ್ನ ಬಳಸ್ಕೊಂಡು ಇನ್ವೇಡ್ ಮಾಡ್ಬಿಡ್ತೀವಿ, ಆಕ್ರಮಣ ಮಾಡ್ಬಿಡ್ತೀವಿ, ಇರಾನ್ ಮಣ್ಣಿನ ಮೇಲೆ ನಾವು ಇಳಿತೀವಿ, ಆ ಭೂಮಿ ಮೇಲೆ ನಾವು ಇಳಿಸ್ತೀವಿ ನಮ್ಮ ಸೈನ್ಯನ ಅಂತ ಡೊನಾಲ್ಡ್ ಟ್ರಂಪ್. ಅದೇ ರೀತಿಯಾಗಿ 57,000 ಆಗುವಂಗೆ 40,000 ಆಲ್ರೆಡಿ ಅರಬ್ ದೇಶಗಳಲ್ಲಿ ಅವರ ಸೇನಾ ನೆಲೆಗಳಲ್ಲಿ ಇದ್ದಾರೆ, ಅದು ಪ್ಲಸ್ 10,000 ಅಮೆರಿಕದ ಇನ್ನೊಂದು ತುಕಡಿ, ಸೇನಾ ತುಕಡಿ, ಪ್ಲಸ್ ಸ್ಪೆಷಲ್ ಫೋರ್ಸಸ್ ಆಗಿ 2 ಸ್ಪೆಷಲ್ ಫೋರ್ಸ್ಗಳು, ಒಂದು 82nd ಏರ್ಬೋರ್ನ್ ಡಿವಿಷನ್ ಅಂತ, ಅದರಿಂದ ಒಂದು 3,000 3,500 ಸೈನಿಕರನ್ನು ತಗೊಳ್ತಿದ್ದಾರೆ. ಅವರು ತುಂಬಾ ಎಕ್ಸ್ಪರ್ಟ್ಗಳು, ಬೇರೆ ದೇಶಗಳಿಗೆ ಹೊಸ ಜಾಗಕ್ಕೆ ಹೋಗಿ ನುಗ್ಗಿ ಅವುಗಳನ್ನು ಆಕ್ರಮಿಸಿ ಅವುಗಳನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳೋದಕ್ಕೆ ಅವರನ್ನ ಹೆಲಿಕಾಪ್ಟರ್ದಲ್ಲೇ ಡ್ರಾಪ್ ಮಾಡ್ತಾರೆ, ಏನೇನೋ ಪ್ರಕ್ರಿಯೆಗಳು. ಅದ್ರ ಜೊತೆಗೆ ಮೆರೈನ್ ಸೋಲ್ಜರ್ಸ್ ಸಹ, ಅವರು ಬಹಳ ಹೈಲಿ ಟ್ರೈನ್ಡ್, ಒಸಾಮಾ ಬಿನ್ ಲಾಡೆನ್ ಕೊಂದಿದ್ದು ಮೆರೈನ್ ಅವರೇನೆ. ಸೊ ಅಂತಹ ಒಂದೊಂದು ಅವರೊಂದು 2,500-3,000, ಒಟ್ಟಿನಲ್ಲಿ 57,000ಕ್ಕಿಂತ ಹೆಚ್ಚು ಜನನ ಇಳಿಸ್ತಿದ್ದೀವಿ. ಏಪ್ರಿಲ್ 6-7ನೇ ತಾರೀಕು ಒಳಗಡೆ ಡಿಸೈಡ್ ಆಗಬೇಕು, ಇರಾನು ಅದನ್ನು ಓಪನ್ ಮಾಡೋಕೆ ಒಪ್ಕೋಬೇಕು, ಇಲ್ಲಾಂದ್ರೆ ನುಗ್ಗಿಸ್ಬಿಡ್ತೀವಿ ಸೇನೆನ ಅಂತ. ಅದರ ನಡುವೆ ಇವತ್ತು ಬಂದಿರೋ ಹೇಳಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೊರ್ಮುಜ್ ಸ್ಟ್ರೈಟ್ ಅನ್ನ ಬಿಡುಗಡೆಗೊಳಿಸದೆ ಹೋದರೂ ಸಹ ನಾವು ಯುದ್ಧದನ್ನ ಸ್ಟಾಪ್ ಮಾಡ್ಕೊಳ್ತೀವಿ, ಯಾಕಂದ್ರೆ ನಮ್ಮ ಪ್ರೊಬಗೇಟಿವ್ ಏನಿದೆ, ನಮ್ಮ ಆಬ್ಜೆಕ್ಟಿವ್ ಏನಿದೆ ಅದು ಕಂಪ್ಲೀಟ್ ಆಗೋಗಿದೆ. ನಾವು ಇರಾನ್ ಸೈನ್ಯನ ವೀಕ್ ಮಾಡಿದ್ದೀವಿ, ಅವರ ನೌಕಾದಳವನ್ನು ನಾಶ ಮಾಡಿದ್ದೀವಿ, ಅವರ ಏರ್ಫೋರ್ಸ್ ಅನ್ನು ನಾಶ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ಕೊಳ್ತಿದೆ. ಹಾಗಾಗಿ ನಮ್ಮ ಕೆಲಸ ಮುಗೀತು, ನಮ್ಮ ಗುರಿ ಮುಟ್ಟಿದ್ದಾಯ್ತು, ನಾವು ಇನ್ನು ಯುದ್ಧದಿಂದ ಹಿಂದಕ್ಕೆ ಹೋಗ್ತೀವಿ ಅಂತ. ಹಾಗಾದ್ರೆ 6-7ನೇ ತಾರೀಕಿಗೆ ಸೇನೆ ಇಳಿಸೋದ್ರ ಕತೆ ಏನು ಅಂದ್ರೆ ಅದರ ಬಗ್ಗೆ ಬೇರೆ ರೀತಿಯಾದಂತಹ ಮಾತುಗಳೇನು ಬಂದಿಲ್ಲ. ನಡೀತಿದೆ ಪ್ರಿಪರೇಷನು, ಪೆಂಟಗನ್ ರೆಡಿಯಾಗಿದೆ ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆ. ಇದರ ನಡುವೆ
ಈ ಹೊರ್ಮುಜ್ ಸ್ಟ್ರೈಟ್ ಯಾಕೆ ಮುಖ್ಯ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಜಗತ್ತಿನ 20% ಆಯಿಲ್ ಏನಿದೆ ಆ ಹೊರ್ಮುಜ್ ಸ್ಟ್ರೈಟ್ ಅನ್ನುವಂತಹ ಜಲಸಂಧಿ, ಸಣ್ಣ ಜಲಸಂಧಿಯ ಮೂಲಕನೇ ಹೋಗೋದು ಮತ್ತು ಇರಾನ್ನ ಸಹಕಾರ ಇಲ್ಲದೆ ಏನು ಓಡಾಟ ಹಡಗುಗಳದ್ದು ಸಾಧ್ಯನೇ ಇಲ್ಲ. ಇರಾನ್ ಅದನ್ನು ಬ್ಲಾಕ್ ಮಾಡಿ ಕೂತಿದೆ. ಮಿತ್ರ ರಾಷ್ಟ್ರಗಳಿಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದೆ, ಶತ್ರು ರಾಷ್ಟ್ರಗಳಿಗೆ ಸೋತ್ರು ಬಿಟ್ಕೊಡಲ್ಲ ಅಂತ ಹೇಳ್ಕೊಂಡಿದೆ. ಸೊ ಹಾಗಾಗಿ ಎದುರ್ಕೊಂಡು ಯಾರೂ ಹೋಗ್ತಿಲ್ಲ ಆ ಕಡೆಯಿಂದ. ಯಾಕಂದ್ರೆ ಇನ್ಸೂರೆನ್ಸ್ ಕೊಡ್ತಾ ಇಲ್ಲ, ಇನ್ಸೂರೆನ್ಸ್ ಕಂಪನಿಗಳು ಹಡಗುಗಳಿಗೆ. ನೀವು ಅಲ್ಲಿ ಹೋದ್ರೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ, ಗೊತ್ತಿದ್ದು ನಾವು ಇನ್ಸೂರೆನ್ಸ್ ಕೊಡಲ್ಲ ಅಂತ. ಇನ್ನು ಭಾರತ ಸೇರಿದಂತೆ ಕೆಲವು ರಾಷ್ಟ್ರಗಳು, ಚೀನಾ, ರಷ್ಯಾ ಇಂತಹ ರಾಷ್ಟ್ರಗಳಿಗೆ ಆರಾಮಾಗಿ ಓಡಾಡಿ ನೀವು ಅಂತ ಹೇಳ್ಕೊಂಡಿದ್ದೆ ಇರಾನ್. ಬಟ್ ಓಡಾಡೋದಕ್ಕೆ ಪ್ರೈವೇಟ್ ಕಂಪನಿ ಹಡಗುಗಳಿಗೆ ಅಷ್ಟು ಧೈರ್ಯ ಬೇಕಲ್ಲ. ಸೊ ಒಂದಷ್ಟು ಬರ್ತಿದ್ದಾವೆ, ಒಂದಷ್ಟು ಅಲ್ಲೇ ನಿಂತಿದ್ದಾವೆ, ಕಾಯ್ತಿದ್ದಾವೆ. ಸೊ ಆ ಸಂದರ್ಭದಲ್ಲಿ ಹೊರ್ಮುಜ್ ಸ್ಟ್ರೈಟ್ ಅನ್ನು ಬಿಡಿಸೋದಕ್ಕೆ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ ಅಂತ ಜಗತ್ತಿನ ಎಲ್ಲ ದೇಶಗಳನ್ನು ಟ್ರಂಪ್ ಕರೆದ್ರು. ಆದ್ರೆ ಒಬ್ರು ಮುಂದೆ ಬರಲಿಲ್ಲ. ನ್ಯಾಟೋನ ಕರೆದ್ರು, ನ್ಯಾಟೋ ಬರಲಿಲ್ಲ. ನ್ಯಾಟೋನ ಟ್ರಂಪ್ ಬೈದಿದ್ದು ಆಯ್ತು. ಅದೊಂದು ವೇಸ್ಟ್ ಬಾಡಿ ನ್ಯಾಟೋ, ಅದೊಂದು ಪೇಪರ್ ಟೈಗರ್. ನಮ್ಮ ದುಡ್ಡಿಂದ ಬದುಕ್ತಾ ಇದೆ, ನಾವು ಅಮೆರಿಕಾದವ್ರು ಇಲ್ಲ ಅಂದ್ರೆ ನ್ಯಾಟೋ ಇಲ್ಲವೇ ಇಲ್ಲ ಅಂತಲ್ಲ ಅವ್ರನ್ನ ಅವಮಾನಕ್ಕಾದ್ರೂ ಬರ್ತಾರೆ ಅಂತ. ಹಂಗೂ ಅವ್ರು ಬರಲಿಲ್ಲ. ಸ್ಪೇನ್ ಅಂತ ದೇಶ, ನಾವು ಯಾವುದೇ ಸೇನಾ ನೆಲೆಗಳನ್ನು ಬಳಸ್ಕೊಳ್ಳೋದಕ್ಕೆ ನಾವು ಅಮೆರಿಕಾಗೆ ಅವಕಾಶ ಮಾಡಿಕೊಡೋದಿಲ್ಲ, ಪ್ಲಸ್ ಅಮೆರಿಕಾಗೆ ನಮ್ಮ ಏರ್ ಸ್ಪೇಸ್ ಅನ್ನೇ ಬಂದ್ ಮಾಡ್ತಾ ಇದ್ದೀವಿ ಅಂತ ಸ್ಪೇನ್ ಹೇಳ್ಕೊಡ್ತು. ಅದೇ ರೀತಿ ಫ್ರಾನ್ಸ್ ಆಗಿರಬಹುದು, ಇಟಲಿ ಆಗಿರಬಹುದು, ಬೇರೆ ರಾಷ್ಟ್ರಗಳು ಯಾವುದೂ ಬರಲಿಲ್ಲ. ಅಮೆರಿಕ ಒಬ್ಬಂಟಿಯಾಗಿದೆ. ಈಗ ಅದೊಂದು ಇನ್ನೊಂದು ಡೆಡ್ಲೈನ್ ಇಟ್ಕೊಂಡು ಕೂತಿದೆ. 6ನೇ ತಾರೀಕಿಗೆ ಮುಗಿಯುತ್ತೆ, 7ನೇ ತಾರೀಕಿಗೆ ದಾಳಿ ಮಾಡಿಬಿಟ್ಟು ನುಗ್ಗುಬಿಟ್ಟು ಏನು ಖರ್ಗ ಐಲ್ಯಾಂಡ್ ಇದೆ ಅದನ್ನ ತಗೊಂಡು ಬಿಡ್ತೀವಿ, ನಿಮ್ಮ ಕತ್ತು ಹಿಸುಕ್ಬಿಡ್ತೀವಿ, ನಿಮ್ಮ 90% ಆಯಿಲ್ ಅಲ್ಲೇ ಪ್ರೊಸೆಸ್ ಆಗೋದು, ಅದನ್ನೇ ಮುಗಿಸ್ಬಿಡ್ತೀವಿ ಅಂತೆಲ್ಲ ಹೆದರ್ಸ್ತಾ ಇದೆ ಇರಾನ್ಗೆ. ಇರಾನ್ ಹೇಳ್ತಾ ಇದೆ, ಎಸ್ ಕಮ್, ನಾವು ವೆಯ್ಟ್ ಮಾಡ್ತಿದ್ದೀವಿ 40 ವರ್ಷದಿಂದ ನಿಮ್ಮನ್ನ ನಮ್ಮ ನೆಲದಲ್ಲಿ ಕೊಲ್ಲೋದಕ್ಕೆ ಅಂತ. ಸೊ ಯುದ್ಧ ಆದರೆ ಭೀಕರ ಯುದ್ಧ ಆಗುತ್ತೆ, ಅಮೆರಿಕಾಗೆ ದೊಡ್ಡ ನಷ್ಟ ಆಗುತ್ತೆ, ಜೀವಹಾನಿ ದೊಡ್ಡ ಮಟ್ಟದಲ್ಲಾಗುತ್ತೆ, ಸೈನಿಕರ ಹಾನಿ ದೊಡ್ಡ ಮಟ್ಟದಲ್ಲಾಗುತ್ತೆ. ಯಾಕಂದ್ರೆ ಇರಾನ್ ಸೈನಿಕರು ಗೊರಿಲ್ಲಾ ವಾರ್ಫೇರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪರ್ಟ್ಗಳು. ಮತ್ತು ಇರಾನ್ ದೊಡ್ಡ ದೇಶ, ಅದು ಸಣ್ಣ ದೇಶ ಅಲ್ಲ, ಇರಾಕ್ಗಿಂತ ಬಹಳ ದೊಡ್ಡ ದೇಶ. ಹಾಗಾಗಿ ಆ ದೇಶದಲ್ಲಿ ಎಲ್ಲಿ ಅಂತ ಹೋಗಿ ದಾಳಿ ಮಾಡ್ತೀರಿ? ಅವರು ಬೆಟ್ಟ ಗುಡ್ಡಗಳು ಸಿಕ್ಕಾಪಟ್ಟೆ ಇದ್ದಾವೆ. ಆ ಬೆಟ್ಟ ಗುಡ್ಡಗಳಲ್ಲಿ ಸೈನಿಕರು ಎಲ್ಲ ತುಕಡಿಗಳನ್ನು ಇಟ್ಕೊಂಡು ಇವ್ರಿಗೋಸ್ಕರ ಕಾದು ಅಟ್ಯಾಕ್ ಮಾಡಿದ್ರೆ ಅಮೆರಿಕ ಕತೆ ಮುಗೀತು. ಸಾವುಗಳು ಒಂದರಿಂದ ಒಂದು ಹೆಣದ ಏನು ಸಾಲು ಹೆಣಗಳು ಹೋಗಬೇಕಾಗತ್ತೆ. ವಿಯೆಟ್ನಾಂ ಯುದ್ಧದ ರೀತಿಯಲ್ಲಿ 58,000 ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ಕಳ್ಕೊಂಡಂತಹ ಸೋಲ್ಜರ್ಗಳ ಲೆಕ್ಕ, ಸೈನಿಕರು 58,000. ಅಂತಹದೇ ಒಂದು ಸ್ಥಿತಿ ಈಗ ಮತ್ತೆ ನಿರ್ಮಾಣ ಆದರೂ ಆಗಬಹುದು ಇರಾನ್ಗೆ ನುಗ್ಗಿಸಿದ್ರೆ. ಇಲ್ಲ ಇದೇ ತರ ಹೆದರ್ಸಿ ಬೆದರ್ಸಿ ಹೆದರ್ತಾ ಇಲ್ಲ ಅವರು, ನಮ್ಮ ಅಬ್ಜೆಕ್ಟಿವ್ ಮುಗಿದೋಯ್ತು, ಅದು ನೋಡಿದ್ವಿ ಇದು ನೋಡಿದ್ವಿ ಸಾಕು ನಮಗೆ, ನಾವು ವಾಪಸ್ ಹೋಯ್ತಿದ್ವಿ, ಹಾಗೂ ಮಾಡಬಹುದೇನೋ ನೋಡೋಣ. ಇನ್ನೂ ಒಂದು ವಾರ ಟೈಮ್ ಇದೆ, ಆಗ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅಲ್ಲಿಯವರೆಗೆ ಕಾಳಗ ಅಂತೂ ಇರಾನ್ ಕಡೆಯಿಂದ ಕಂಪ್ಲೀಟ್ ಓಪನ್ ಆಗಿರುತ್ತೆ, ಅದು ಅಟ್ಯಾಕ್ ಮಾಡ್ತಾನೆ ಇರುತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.